असतो मा सद्गमया तमसो मा ज्योतिर्गमया मृत्यो मा अमृतांगमया। ओम शांति शांति शांति। दंडो श्री चक्रधर, दंडोत वार्षिक बंधु, दंडोत अधिकरण, दंडोत 16.5 ತೀರ್ಥ. ನಾನು ಇವಾಗ ಈ ಜೀವ, ಮಾಯಾ ಮತ್ತು ಪರಮೇಶ್ವರ ಈ ಮೂರು ಅಸ್ತಿತ್ವಗಳು ಬೇರೆ ಬೇರೆ ಆಗಿವೆ. ಒಬ್ಬರ ಅಸ್ತಿತ್ವ ಮತ್ತೊಬ್ಬರ ಮೇಲೆ ಇಲ್ಲ. ದೇವರು ಪರಮೇಶ್ವರ ಮಾಯೆಗೆ, ಬಂಧನಕ್ಕೆ ಒಳಪಡಿಸುವುದಿಲ್ಲ. ಪರಮೇಶ್ವರ ಮಾಯೆ ಮೇಲೆ ತನ್ನ ಆಧಿಪತ್ಯ ಮಾಡಲು ಬರುವುದಿಲ್ಲ. ಮಾಯೆ ಜೀವಿಯ ಮೇಲೆ ತನ್ನ ಆಧಿಪತ್ಯವನ್ನು ಮಾಡಲು ಬರುವುದಿಲ್ಲ. ಪರಮೇಶ್ವರನು ಜೀವಿಗೆ ಉದ್ಧಾರ ಮಾಡಬೇಕೆಂದು ಮನಸ್ಸು ಮಾಡಿದರೂ ಕೂಡ ಆ ಜೀವಿಗೆ ಉದ್ಧಾರ ಮಾಡಲು ಬರೋದಿಲ್ಲ. ಎಲ್ಲಿಯವರೆಗೆ ಜೀವ ತನ್ನನ್ನು ತಾನು ನಿಶ್ಚಯಿಸಿ ಈ ಮಾಯಾ ಪ್ರಪಂಚದಿಂದ ನಾನು ಸುತ್ತುವರೆದಿದ್ದೇನೆ, ಈ ಮಾಯಾ ಪ್ರಪಂಚದಿಂದ ನಾನು ಬೇರ್ಪಟ್ಟು ಆ ನನ್ನ ಪರಮೇಶ್ವರನಲ್ಲಿ ಸೇರಿ ಒಂದಾಗುತ್ತೇನೆ ಎಂಬ ಆರ್ತಭಾವ, ಶರಣಾಗತಿ, ಪೂರ್ಣ ಶರಣಾಗತಿ ಮತ್ತು ಪರಮೇಶ್ವರರ ಕೃಪೆಯ ಪಾತ್ರನಾಗಬೇಕೆಂಬ ಹಂಬಲ, ಹಗಲಿರುಳು ಮನುಷ್ಯನಲ್ಲಿ ಉಕ್ಕಿ ಬಂದಾಗ ಆ ಮನುಷ್ಯನು ಪರಮೇಶ್ವರನಿಗಾಗಿ ಪರಿತಪಿಸುತ್ತಾನೆ. ಅಂತಹ ಪರಿತಪಿಸುವ ಜೀವಿಗೆ ಪರಮೇಶ್ವರನು ತನ್ನ ಸಾನ್ನಿಧ್ಯವನ್ನು ಕೊಡುತ್ತಾನೆ. ಹಾಗಾದರೆ ಈ ಶರಣಾಗತಿ, ಈ ಆರ್ತಭಾವನೆ ಇದು ಜೀವಿಯಲ್ಲಿ ಸ್ವತಃ ತನ್ನಲ್ಲಿ ತಾನು ಆಗಬೇಕಾಗುತ್ತದೆ. ಅದು ಪರಮೇಶ್ವರ ಮಾಡುವುದಿಲ್ಲ. ಇದು ಆದ ಮೇಲೆ ಪರಮೇಶ್ವರನ ಉದ್ಧಾರ ಕಾರ್ಯ ಪ್ರಾರಂಭವಾಗುತ್ತದೆ. ಅದಕ್ಕೆ ಶ್ರೀ ಚಕ್ರಧರ ಸ್ವಾಮಿಗಳು ಹೇಳುತ್ತಾರೆ, ಜೀವ ಪೂರ್ಣ ರೂಪವಾಗಿ ಸ್ವತಂತ್ರವಾಗಿದೆ, ಸರ್ವಾಧಿಕಾರವಾಗಿದೆ. ಸರ್ವಾಧಿಕಾರ ಎಂದರೆ ತನ್ನ ಚೈತನ್ಯದ ಮೇಲೆ ಪೂರ್ಣವಾದ ಅಧಿಕಾರ ಆ ಜೀವಿಗೆ ಇದೆ. ಆದರೆ ಪರಮೇಶ್ವರಿಗೆ ಆ ಜೀವಿಯ ಚೈತನ್ಯದ ಮೇಲೆ ಅಧಿಕಾರ ಇಲ್ಲ. ಜೀವ ಆ ಚೈತನ್ಯವನ್ನು ಗೆಲ್ಲಬೇಕು. ಜೀವ ಚೈತನ್ಯವನ್ನು ಗೆಲ್ಲಬೇಕು ಎಂದರೆ ಆ ಆತ್ಮವನ್ನು ಗೆಲ್ಲಬೇಕು. ಆ ಆತ್ಮ ಕಣ್ಣಿಗೆ ಕಾಣುತ್ತಾ ವಸ್ತುವಲ್ಲ. ಆ ಆತ್ಮ ಪ್ರಪಂಚದಲ್ಲಿ ಇರುತ್ತದೆ. ಆ ಆತ್ಮ ಮಾಯೆಯಲ್ಲಿ ಇರುತ್ತದೆ. ಅದರಿಂದ ಆ ಜೀವ ಪರಮೇಶ್ವರನಿಗೆ ಧ್ಯಾನ ಮಾಡುತ್ತಾ ವೈರಾಗ್ಯಮಗ್ನನಾಗಿ ಸ್ಥಿತಪ್ರಜ್ಞನಾಗಿ ಆ ಚೈತನ್ಯದಿಂದ ಬೇರೆಯಾಗುತ್ತಾ ಬರಬೇಕಾಗುತ್ತದೆ. ಯಾವಾಗ ಜೀವ ಪರಿಪೂರ್ಣವಾಗಿ ಶುದ್ಧವಾಗಿ ಚಿನ್ನದಂತೆ ಆಗುತ್ತದೆ, ಅದರಲ್ಲಿ ಯಾವುದೇ ಸಂಶಯವಾಗಲಿ ಕಲ್ಮಶವಾಗಲಿ ಇರುವುದಿಲ್ಲ. ಅದು ಪರಮೇಶ್ವರನಂತೆ, ಈಶ್ವರನಂತೆ ಥಳಥಳಿಸುತ್ತದೆ. ಆಗ ಆ ಜೀವ ಪರಮೇಶ್ವರನಲ್ಲಿ ತನ್ನಾಗೆ ತಾನೇ ಲೀನವಾಗುತ್ತದೆ. ಇದಕ್ಕೆ ಮೋಕ್ಷ ಎಂದು ಹೆಸರು.